ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮೀಶೋಯಿಂದ ಈ ಡೈನಿಂಗ್ ಟೇಬಲ್ ಆರ್ಗನೈಸ್ ಮಾಡೋಣ ಅಂತ ನಾನು ಒಂದೆರಡು ಸಾಮಾನು ತರಿಸಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದು. ಅದಕ್ಕೆ ಸ್ವಲ್ಪ ಈ ಡೈನಿಂಗ್ ಟೇಬಲ್ ಇದಕ್ಕೆ ಲುಕ್ ಬಂದಿದ್ದೆ ಇವೆಲ್ಲ ಸಾಮಾನು ಹಾಕಿರೋದ್ರಿಂದ. ನಿಜವಾಗ್ಲೂ ಇಷ್ಟು ವರ್ಷವೂ ಈ ಡೈನಿಂಗ್ ಟೇಬಲ್ ಯೂಸ್ ಮಾಡಿದ್ವಿ, ಆದರೆ ಈ ಕಳೆ ಅಂತೂ ಬಂದೇ ಇರಲಿಲ್ಲ. ಈಗ ಇದ್ರ ಗೆಟಪ್ಪೇ ಬೇರೆ ಆಯಿತು, ಚೆನ್ನಾಗಾಯಿತು. ಏನೇ ಆಗಲಿ ಒಂದು ಸಾಮಾನು ತಗೊಂಡಾಗೋ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋಂಥ ತಗೊಂಡು ಜೋಡಿಸಿದ್ರೆ ನಿಜವಾಗೂ ಅದ್ರ ಲುಕ್ಕೇ ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಬೇರೆ ಕಡೆ ಫ್ಲಿಪ್ಕಾರ್ಟು, ಅಮೆಜಾನು, ಮೀಶೋ ಅದೆಲ್ಲ ಚೆಕ್ ಮಾಡಿದಾಗ ನನಗೆ ಮೀಶೋದಲ್ಲಿ ಸ್ವಲ್ಪ ಕಡಿಮೆ ರೇಂಜ್ ಅನ್ನಿಸ್ತು. ಮತ್ತು ಕ್ವಾಲಿಟಿ ಮಾತ್ರ ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗ್ಲಾಸ್ ಐಟಮ್ ಆಗಿರೋದ್ರಿಂದ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೂ ಡ್ಯಾಮೇಜು ಬಂದಿಲ್ಲ, ಏನಿಲ್ಲ, ಚೆನ್ನಾಗಿದೆ. ನೋಡೋಕ್ಕೆ ಶೋ ಪೀಸ್ ಥರ ಇದೆ. ಮತ್ತು ಕಿಚನ್ನಲ್ಲಿ ಇಟ್ಕೋಬೋದು, ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಕೋಬೋದು, ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬೋದು. ಪಿಕ್ಕಲ್ ಹಾಕ್ಲಿಕ್ಕೂ ಬರ್ತೈತೆ, ಡ್ರೈ ಫ್ರೂಟ್ಸ್ ಹಾಕ್ಲಿಕ್ಕೂ ಬರ್ತೈತೆ, ಇಲ್ಲ ಚಟ್ನಿ ಪುಡಿ ಹಾಕ್ಲಿಕ್ಕೂ ಬರ್ತೈತೆ. ಅದಕ್ಕೊಂದು ಟ್ರೇ ಕೂಡ ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತೈತೆ. ಇದನ್ನು ನಾನು ಯೂಸ್ ಮಾಡೋದಕ್ಕಿಂತ ಮುಂದಾಗೆ ಒಂದು ಸರಿ ತೊಳಿತೀನಿ. ತೊಳೆದಾದ್ಮೇಲೆ ಯೂಸ್ ಮಾಡಿದರೆ ಚೆನ್ನಾಗಿ. ಯಾವುದೇ ವಸ್ತು ಆಗಲಿ ಹಂಗೆ ಡೈರೆಕ್ಟ್ ಯೂಸ್ ಮಾಡೋದಕ್ಕಿಂತ ತೊಳೆದು ಯೂಸ್ ಮಾಡೋದೇ ಒಳ್ಳೆಯದು. ಟೇಬಲ್ಗೆ ಹಾಸೋದು ಟೇಬಲ್ ಕ್ಲಾತ್ ತರಿಸಿದ್ದೆ. ಟೇಬಲ್ ಕ್ಲಾತ್ ಅಂತೂ ನಿಜವಾಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ನಾನು ಲೈಫಲ್ಲೇ ಈ ಥರ ಯೂಸ್ ಮಾಡಿರಲ್ಲ. ಯಾವುದೋ ಪ್ಲಾಸ್ಟಿಕ್ದು ಕವರ್ ಥರ ಹಾಸ್ತಿದ್ವಿ, ಹಂಗಾಗಿ ಅದು ಒಂಥರ ಡೈನಿಂಗ್ ಟೇಬಲ್ ಅಂದರೆ ನಮ್ಮದು ಕಸದ ತೊಟ್ಟಿ ಥರ ಇದು. ಏನೇ ಸಾಮಾನು ತಂದರೂ ಅದ್ರ ಮೇಲೆ ಇಡ್ತಿದ್ವಿ. ಒಂದು ಚೆಂಬು, ಲೋಟ, ರೇಷನ್ ತಂದರು, ಹಣ್ಣು ತಂದರು, ಮತ್ತು ಯಾವುದನ್ನು ಬುಕ್, ಅದು ಯಾವುದೇ ಸಾಮಾನಿದ್ರು ಅದ್ರ ಮೇಲೆ ಇಡ್ತಿದ್ವಿ. ಈಗಂತೂ ಈ ಥರ ಎಲ್ಲ ರೆಡಿ ಮಾಡಿದ ಮೇಲೆ, ಈ ಥರ ಕ್ಲಾತ್ ಹಾಕಿದ ಮೇಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದ್ರ ಲುಕ್ಕೇ ಚೇಂಜ್ ಆಗಿಬಿಡ್ತು. ನಿಜವಾಗ್ಲೂ ನಮ್ಮ ಮನೆಯಾಗೂ ಡೈನಿಂಗ್ ಟೇಬಲ್ ಐತಲ್ಲ ಅನಿಸುತ್ತೆ. ಇಷ್ಟು ದಿನ ಯಾಕಾದರೂ ಡೈನಿಂಗ್ ಟೇಬಲ್ ತಗೊಂಡು ವಾಪಸ್ ಸುಮ್ಮನೆ ಜಾಗ ವೇಸ್ಟು, ಇದರಲ್ಲಿ ಯೂಸ್ ಮಾಡಲ್ಲ ಏನಿಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತು. ಈಗ ಈ ಡೈನಿಂಗ್ ಟೇಬಲ್ಗೂ ಒಂದು ಲುಕ್ ಬಂತು, ಒಂದು ಕಳೆ ಬಂತು. ನಿಜವಾಗೂ ಇಷ್ಟ ಆಯಿತು, ನನಗಂತೂ ತುಂಬ ಇಷ್ಟ ಆಯಿತು. ಇದು ಇಷ್ಟ ಆಗಿರೋದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಯಾವುದೋ ಅಡ್ವರ್ಟೈಸ್ಮೆಂಟ್ ಅಲ್ಲ, ಏನಲ್ಲ, ತುಂಬ ಚೆನ್ನಾಗಿತ್ತಲ್ಲ. ನೀವು ಯಾರಾದರೂ ತರಿಸೋದಿದ್ರೆ ತರಿಸ್ತೀರಾ, ಮತ್ತು ಈ ಥರ ಆರ್ಗನೈಸ್ ಮಾಡೋದಿದ್ರೆ ಮಾಡ್ತೀರಾ ಅಂತ. ಯಾಕಂದರೆ ಈ ವಿಡಿಯೋಗಳು ನೋಡಿ ಎಷ್ಟೋ ಜನಕ್ಕೆ ಬೆನಿಫಿಟ್ಸ್ ಆಗಿದೆ. ಈ ವಿಡಿಯೋ ನೋಡಿ ಯಾರಿಗಾದ್ರೂ ಬೆನಿಫಿಟ್ಸ್ ಆದರೂ ಆಗ್ಬೋದು ಅನ್ನೋ ಉದ್ದೇಶದಿಂದ ಹೇಳಿದ್ದೀನಿ. ಇದು ಯಾವುದೋ ಅಡ್ವರ್ಟೈಸ್ಮೆಂಟ್ ಅಲ್ಲ.